ಇವತ್ತು ನಮ್ಮ ಧಾರವಾಡದಲ್ಲಿ ಇವತ್ತು ಮಹದಾವಿ ನಿಮಿತ್ತವಾಗಿ ಈ ಭಾಗದ 4 ಜಿಲ್ಲೆ 9 ತಾಲೂಕಿನ ರೈತರು ನಾವು ಈ ಸಂದರ್ಭದಲ್ಲಿ ಕೂಡೆವು. ನಮ್ಮ ಉದ್ದೇಶ ಅಷ್ಟೇ, ಮೊನ್ನೆ ಪರಿಸರವಾದಿಗಳು ದೊಡ್ಡ ಪ್ರಮಾಣದ ಈ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ರು. ನಾವು ಅದನ್ನು ಖಂಡಿಸ್ತೇವೆ. ಅವರು ಬಂಡ ಪರಿಸರವಾದಿಗಳು, ಅವರು ಗೋವಾ ಸರ್ಕಾರ ಕುಮ್ಮತ್ತಿನಿಂದ ಇವತ್ತು ಅಲ್ಲಿ ವಿರೋಧ ಮಾಡಕತ್ತಾರ. ನಾವು ದಶಕದಿಂದ ಈ ಭಾಗದ ರೈತರು ಈ ಮಹದಾವಿ ಕಳಸಾ ಬಂಡೂರಿ ನಮ್ಮ ಮಲಪ್ರಭಾ ನದಿ ಕೂಡಬೇಕಂದ್ರೆ ನಮ್ಮ ದೊಡ್ಡ ಹೋರಾಟವನ್ನು ಈ ಭಾಗದಲ್ಲಿ ನಾವು ಮಾಡಿದೆವು. ಎಷ್ಟೋ ಪ್ರಾಣ ಹಾನಿಗಳು ಅದು. ಮತ್ತು ಈ ಭಾಗದ ರೈತರು ಅಂದಾಜು ಸರ್ಕಾರ ನಮ್ಮ ಮಟ್ಟಕ್ಕೆ ಹೇಳ್ಬೇಕಂದ್ರೆ 3 ಲಕ್ಷ ಎಕರೆಯನ್ನ ನಾವು ಭೂಮಿ ಕಳ್ಕೊಂಡೆವು. ಕೇವಲ 1,000 ಎಕರೆ ಜಮೀನಿಗೆ ಅರಣ್ಯ ಪ್ರದೇಶಕ್ಕಾಗಿ ಇವತ್ತು ನಮಗೆ ವಿರೋಧ ಮಾಡಕತ್ತಾರ. ನಾವು ಇವತ್ತಿಲ್ಲಿ ನೀರು ಅದಕ್ಕೆ ಕೇಳತ್ತೇವೆ ಅಂದ್ರೆ ಈ ಭಾಗದ ಕುಡಿ ನೀರಿಗಾಗಿ ನಾವು ಇದನ್ನು ಕೇಳತ್ತೇವು. ಈ ಭಾಗದ ದನಕರುಗಳಿಗೆ ಕುಡಿ ನೀರಿಗಾಗಿ ನಾವು ಕೇಳತ್ತೇವು. ಈ ಭಾಗದ ಅಲ್ಪ ಸ್ವಲ್ಪ ಭೂಮಿಯ ರೈತರ ಭೂಮಿಗೆ ನೀರು ನಾವು ಇವತ್ತು ಕೇಳತ್ತೇವೆ. ನಾವು ಸರ್ಕಾರವನ್ನು ಎಚ್ಚರಿಕೆ ಮಾಡುತ್ತೇವೆ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಎಚ್ಚೆತ್ತುಕೊಳ್ಬೇಕು. ಈ ಪರಿಸರವಾದಿಗಳು ಹೋರಾಟ ಮಾಡಿದ್ದಾರೆ. ಇದೇ ಸವದತ್ತಿ ತಾಲೂಕು ಯಕ್ಕುಂಡಿಯಲ್ಲಿ ಗ್ರೀನ್ಕೋ ಅನ್ನೋ ಕಂಪನಿ ಇವತ್ತಲ್ಲಿ ಗುಡ್ಡವನ್ನು ಮಾರಾಟ ಮಾಡಿ ಅವರ DPRನಲ್ಲಿ 2 TMC ನೀರನ್ನ ಮಲಪ್ರಭಾ ನೀರು ಎತ್ತುವ ಒಂದು ಹುನ್ನಾರ ನಡೆಸ್ಯಾರ. ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕು ಪರಿಸರವಾದಿಗಳು. ನಾವು ಅವರು ಗ್ರೀನ್ಕೋ ಕಂಪ್ನಿಯವ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಎಲ್ಲ ರೈತರ ಪರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ತಾವು ಈ ಯೋಜನೆಯನ್ನ ಶೀಘ್ರವಾಗಿ ಮಾಡದಿದ್ರೆ ಈ ಭಾಗದ ಜನ ಉಗ್ರವಾಗಿ ಹೋರಾಟ ಮಾಡ್ತಂತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಹದಾಯಿ ಹೋರಾಟಕ್ಕೆ ರೈತರ ಸಂಘಕ್ಕೆ ನಾವು ನಮ್ಮ ಸಂಘದ ರೈತರ ಸಂಘ ಅಲ್ಲ, ನಮ್ಮ ಅನ್ನದಾತರ ಸಂಘದ ಅದಕ್ಕೆ ನಾನು ನನ್ನ ವಕೀಲ ವೃತ್ತಿ ಬಾಂಧವರಿಂದ ವಕೀಲರ ಸಂಘದ ಅಧ್ಯಕ್ಷನಾಗಿ ಇಡೀ ವಕೀಲರ ಬಾಂಧವದ ಪರವಾಗಿ ನಾವು ಸಪೋರ್ಟ್ ಕೊಡ್ತಾ ಇದ್ದೇವೆ. ಯಾಕೆ ನಮಗೆ ನೀರು ಬೇಕು, ಕುಡಿಯಕ್ಕೆ ನೀರು ಬೇಕು, ಮಲಪ್ರಭಾ ಜೋಡಣೆ ಆಗಬೇಕು. ಜೋಡಣೆ ಆಗೋ ಸಂಬಂಧ ನಾವು ಏನು ಮಾಡೋಕ್ಕಾದ್ರೂ ಸಿದ್ಧ ಅದಾವೆ. ಅದ್ರ ಸಂಬಂಧಾಗಿ ಯಾವುದೇ ಹೋರಾಟಗಾರ ಸರ್ಕಾರ ನಮ್ಮ ಕಡೆಸಕ್ಕೆ ಗಮನ ಕೊಟ್ಟ 2 ನದಿ ಜೋಡಣೆ ಮಾಡಿದ್ರೆ ಮಹದಾಯಿ ನದಿ ಕುಡಿಸಿದ್ರೆ ನಮ್ಗೆ 24 ತಾಸು ನೀರು ನಾವು ಆ ಸರ್ಕಾರ ನೆನೆಸ್ಕೊತೇವೆ. ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಇನ್ನಿತರ ಯಾರೋ ಇರಲಿ, ಆದ್ರೆ ನಮ್ಮ ರೈತರು ಸಹಾಯ ಮಾಡಿದಾರ ಅಂತೇಳಿ ಅವ್ರು ನಾವು ಅಗ್ದಿ ಚಿರಋಣಿ ಆಗಿರ್ತಾವೆ. ಅದರ ಉದ್ದೇಶಕ್ಕಾಗಿ ನಾವು ಈ ರೈತ ಹೋರಾಟಕ್ಕಾಗಿ ಜೀವಾರು ಕೊಟ್ಟರು ನೀರು ಹನಿ ತರ್ತವ್ರು. ನಾವು ಜೀವಾರು ಕೊಡಕ್ಕೆ ರೆಡಿ ರೀ. ಇವತ್ತು ಕರ್ನಾಟಕ ರಾಜ್ಯದ ರೈತ ಪಕ್ಷಾತೀತ ರೈತರ ಒಂದು ಸಂಘಟನೆಯಿಂದ ಏನು ಒಂದು ಕಳಸಾ ಬಂಡೂರಿಯ ಹೋರಾಟ ನಡೀತಾ ಇದೆ. ಬಹಳಷ್ಟು ದಿವಸದಿಂದ ನಮ್ದು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಮಹದಾಯಿ ನೀರನ್ನು ಕರ್ನಾಟಕ ರಾಜ್ಯಕ್ಕೆ ತರಬೇಕಂತಕ್ಕಂಥದ್ದು. ಇನ್ನೂ ಸದ್ಯಕ್ಕೆ ಅದು ಫಲ ಸಿಗ್ತಾ ಇಲ್ಲ. ಹೀಗಾಗಿ ಬೇಗನೆ ಕಾರ್ಯ ಆಗಬೇಕಾದ್ರೆ ಈ ರೀತಿಯಾದಂಥ ಒಂದು ಹೋರಾಟ ಆಗಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪಕ್ಷಾತೀತ ಹೋರಾಟ ಏನು ಹಮ್ಮಿಕೊಂಡಿದೆ, ಆ ಹೋರಾಟಕ್ಕೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಏನೋ ಅದಕ್ಕೆ ಒಂದು ಬೆಂಬಲ ವ್ಯಕ್ತಪಡಿಸಂತ ಹೇಳ್ತಾ ಮಲಪ್ರಭಾ ಯೋಜನೆ ಆದಿದೆ. ಇನ್ ಟೈಮ್ನಾಗ ಇದನ್ನ ಕಾರ್ಯಕರ್ತ ಮಾಡ್ಬೇಕಂತ ಮಹದಾಯಿ ಮುಂದೆ ದೇವರಾಜ ಸರ್ಕಾರ ಬಂತೆ. ಅಲ್ಲಿಂದ ಅವರು ಹೆಚ್ಚಿಗೆ ಹಿಂದುಳಿದ ಆಯೋಗ ಕೊಟ್ಟು ಈ ಮಹದಾಯಿ ಕಡೆ ಲಕ್ಷ ಹಾಕ್ಲಿಲ್ಲ ನೀರಾವರಿ ರೈತರ ಬಗ್ಗೆ. ದೇವರಾಜರ್ಸ್ನಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅನ್ಯಾಯ ಆಗ್ತಾ ಬಂದದ ರೈತರಿಗೆ. ಆಟ ಪ್ರಜ್ಞಾವಂತ ರೈತರು ಇದ್ರು. ನಮ್ಮ ನಂದನ್ ಸ್ವಾಮಿ ಹಿರಿಯರು ಅವರೆಲ್ಲ ಚಲೋ ಹೋರಾಟ ಮಾಡ್ತಾ ಇದ್ರು. ಸುಂದರೇಶ್ ಅದು ಏನಾಗೈತಿ, ಅವರ ಅಕಾಲಿಕ ಇದರ್ಲಿಂದ ಈ ರೈತ ಕುಲವನ್ನ ಅನಾಥ ಮಾಡಿ ಅವರು ತಮ್ಮ ಸ್ವರ್ಗ ಲೋಕಕ್ಕೆ ಸೇರಿದ್ರು. ಆದ್ರೆ ದೇವರಾಜರ್ಸ್ ಇವರು ಇಲ್ಲೇ ದೇವೇಗೌಡರು ಇದ್ದಾಗ, ಹೆಗಡೆ ಇದ್ದಾಗ ಮೇಜರ್ ಇರಿಗೇಷನ್ ಮಿನಿಸ್ಟರ್ ಇತ್ತಾಗಿನ ಕಾಲುವೆಗಳ ಸರಿಯಾಗಿ ಇದನ್ನ ಮಾಡಿಲ್ಲ. ಅದ್ರೊಳಗೂ ದುರುಪಯೋಗ ಆಗತ್ತೆ. ಇಂತಿಷ್ಟು ಹಣ ಕೊಟ್ಟರು ನಾನು ಅಂತಂದ್ರೆ ಅವ್ರು ಹೆಗಡೆಗೆ ಆ ರೊಕ್ಕ ಕೊಟ್ಟರು ನಮ್ಮಲ್ಲಿ ಕಾಲುವೆಗಳ ಕಳಪೆ ಆಗೇ ಅದಾವ. ನೀರಾವರಿಗೆ ಸೌಲಭ್ಯ ಸಮಗ್ರವಾಗಿ ಇಲ್ಲ. ನೋಟಿಫಿಕೇಶನ್ ಇರಿಗೇಷನ್ ಇದ್ರು ಅದ್ರದ್ದು ಇದಿಲ್ಲ. ಸರಿಯಾಗಿ ಪರಿಹಾರ ಧನ ಇವತ್ತಿಗೂ ರೈತರು ಕೆಲವರಿಗೆ ಬಿಟ್ಟಿಲ್ಲ. ಮತ್ತ ಒಂದ್ ವೇಳೆ ಕಾರ್ ರೂಪಕ್ಕೆ ಬರ್ಲಿಕ್ಕೆ ಏನು ಉಗ್ರ ಹೋರಾಟ ಮಾಡ್ತಾರ ಅದನ್ನ ಹೇಳ್ರಿ. ಅದ ಮತ್ತ ರೈತರೆಲ್ಲ ಒಕ್ಕಟ್ಟಾಗ್ತಾರ. ನಾವು ನೀವು ಈ ಹೋರಾಟ ಅದರಿ ಜೀವ ಹೋದ್ರು ಹೇಳ್ರಿ. ಆ ಬಳಕ ಈ ರೈತರ ಹೊಲದೊಳಗ ಅಕ್ವಿಷನ್ ಆದಂತ ಕ್ಷೇತ್ರ ಕಡಿಮೆ ಆಗಿಲ್ಲ. ಆ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ನ್ಯಾಯ ಹಚ್ಚೈತೆ ಅವರ ರೈತರೊಳಗೆ. ನೀವು ರೈತರಿಗೆ ಮತ್ತೆ ನೀರಾವರಿಗೆ
ಅನುಕೂಲ ಆಗ್ತದೆ. ಪೀಕ್ ಪಾನಿ ಮಾಡಕ ಹುಬ್ಳಿ ದಾಡಕ ಬಿಟ್ಟು ಕುಡಿಯೋ ನೀರು ಅವಶ್ಯ ಅಂತೇಳಿ ಮತ್ತೆ ನಮ್ಗ ರೈತರಿಗೆ ಕೊರತೆ ಐತಿ. ಕಳಸಾ ಬಂಡೂರು ಈಗ ಎಷ್ಟು ವರ್ಷದಿಂದ ಹೋರಾಡ್ತಾ ಇದಾರ. ಏನು ಒಂದನೇ ನೀರು ಕೊಡಾಕರು ಗೋವಾ ರಾಜ್ಯದಿಂದ ಕೊಡ್ಬೋದು ಅವ್ರು. ನಮ್ಮ ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾರ ಗೊತ್ತಿಲ್ಲ. ಇಷ್ಟು ವರ್ಷ ಆತ ನಮ್ಮನ್ನ ರೈತರನ್ನ ಹೆಣನೂ ತಗೊಂಡ್ರವ್ರು. ಆದ್ರೆ ಹೆಣ ತಗೊಂಡ್ರು ಅವ್ರು ನಮಗೇನು ನೀರು ಕೊಡ್ಲಿಲ್ಲ. ಮತ್ ಮುಂದೆ ಏನ್ ಕೊಡ್ತಾರ ಅವ್ರು ನಮ್ಗ? ನಮ್ಮ ರೈತರಿಗೆ ಬರೀ ಅನ್ಯಾಯನ ಮಾಡ್ತಾ ಇದಾರ. ಕರ್ನಾಟಕ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ, ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ, ಭಾರತ ದೇಶದ ಪ್ರಧಾನಮಂತ್ರಿಗಳಾಗ್ಲಿ, ಅಥವಾ ನಮ್ಮಲ್ಲಿ ಲೋಕಲ್ ಇರೋರು, ನಮ್ಮ ಹುಬ್ಳಿ ಧಾರವಾಡದ ಲೋಕಲ್ ಇರೋರೆ ಅವರೇ ಮುಖ್ಯಮಂತ್ರಿ ಆಗಿ ಬಂದ್ರು ನಮ್ಮ ಇದಕ್ಕೆ ಉತ್ತರ ಕರ್ನಾಟಕಕ್ಕೆ ಏನೂ ಮಾಡಿಲ್ಲ. ಇಲ್ಲಿವರೆಗಿನ ಯಾವ ಭಾಗ್ಯನೂ ತಂದು ಕೊಟ್ಟಿಲ್ಲ. ತರ್ತೇವೆ ಅಂತ ಅನ್ನೋದು ಬಿಡುದಿಲ್ಲ, ಅದ್ರ ತಂದು ಯಾವ್ದು ಕೊಟ್ಟಿಲ್ಲ. ಯಾರು ರೈತರನ್ನ ಉದ್ಧಾರ ಮಾಡ್ರಂತ ಅವ್ರು ತೋರಿಸ್ಕೊಡಕ್ ಹೇಳ್ಬೇಕು ನಮ್ಗೆ. ಯಾಕಂದ್ರೆ ಇದು ಒಂದ್ ದಿನದಲ್ರಿ, ಇದು ನಮ್ಮ ರೈತರು ಗೋಳಾಡ್ತಾ ಇದಾರ. ಅಂದ್ರೆ ಎಷ್ಟೋ ಜನ ನೇಣು ಹಾಕೊಂಡು ಸತ್ರ, ಎಷ್ಟೋ ಜನ ಫೈನಾನ್ಸ್ ಇಂದ ಬೀಗ ಹಾಕಿದ್ರ. ಒಬ್ರ ಬಂದು ಅದನ್ನ ಏನ್ ಮಾಡಿದ್ರಿ ಅಂತ ಹೇಳಿ ಯಾರು ಕೇಳ್ತಾರ? ಇಲ್ಲಿ ರೈತರ ಸಮಸ್ಯೆ ಕೇಳಾಕ ಯಾರು ಇಲ್ಲ. ಆದ್ರೆ ರೈತರ ಸಮಸ್ಯೆ ಕೇಳೋರು ಯಾರದಾರ ಹೇಳ್ರಿ ಇಲ್ಲಿ? ಆದ್ರ ರೈತರಿಗಾಗಿ ಅವ್ರು ಅನ್ಯಾಯ ಮಾಡ್ತಾ ಇದಾರ. ಅದ್ರ ಮುಂದೆ ಮಾಡಿದ್ರ ಅಂತಂದ್ರೆ ಇದನ್ನ ನಾವು ಬಾರ್ಕೋಲ್ ಚಳವಳಿ ನಡೆಸ್ತೇವೆ. ಇದನ್ನ ಎಲ್ಲಿ ತನಕ ನಾವು ಬೆಂಗಳೂರು ತನಕನೂ ಹೋಗ್ತೇವೆ, ನಾವು ಡೆಲ್ಲಿಗಾದ್ರೂ ಹೋಗಾರ ಇದನ್ನ. ಆದ್ರೆ ನಮಗೇನಪ್ಪಾ ಅಂತಂದ್ರ ನಮ್ಮ ರೈತರಿಗಾಗಿ ನೀರ್ ಬೇಕು. ನೀರಿಗಾಗಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಾನು. ದೇವ್ರ ಇದ್ದಂಗದಿರಿ ಅಂತ ಹೇಳ್ತೀವಿ ನಾವು ಮ್ಯಾಗ್ಲರ್ಗೆ. ಆದ್ರೆ ಇದನ್ನ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಇಲ್ಲಿ ಉತ್ತರ ಕರ್ನಾಟಕ ಎಜಿ ಮುದೋಳ ಕಾರ್ಮಿಕರ ಮತ್ತು ಕಟ್ಟಿಂದ ಎಲ್ಲರೂ ನಾವು ಇಲ್ಲಿ ಬಂದಿದ್ವಿ. ಮಹಿಳಾ ಅಧ್ಯಕ್ಷರು ನಂತರ ಇಲ್ಲಿ ಕಳಸಾ ಬಂಡೂರು ಇದು ಪ್ರತಿಭಟನೆಯನ್ನು ನಾವು ಕೈ ಕೊಡ್ಬೇಕಂತ ಹೇಳಿ ಬಂದೀವಿ. ಹಿರಿಯ ನಾಯಕರಿಗೂ ಕೂಡ ಬೆಲೆ ಸಿಗಲಿ, ಅವರಿಗೂ ಕೂಡ ಗುರುತಿಸಲಿ, ಅವರಿಗೂ ಕೂಡ ಇದರಲ್ಲಿ ಇರುವಂತ ಸೌಲಭ್ಯಗಳು, ಯೋಜನೆಗಳು ಅವರಿಗೂ ಕೂಡ ಜಾರಿಯಲ್ಲಿ ಬರಲಿ ಅಂತ ಹೇಳಿ. ಪರಿಸರವಾದಿಗಳು ವಿರೋಧ ಮಾಡ್ತಿರೋದು ಬಹಳ ಅನ್ಯಾಯ. ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯವಾಗಿ ಹವಾದ ನಂತರ ನೀರ್ಲೇಬೇಕು. ಕುಡಿಯಾಕ ನೀರಿಲ್ದ ಜನ ಸತ್ರು ಅಡ್ಡಿಲ್ಲ. ಪರಿಸರವಾದ ವಿರೋಧ ಮಾಡ್ತಾ ಇರೋದು ದೊಡ್ಡ ಅನ್ಯಾಯ. ಸರ್ಕಾರದ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಮೊದಲನೇದಾಗಿ ತಗೊಂಡು ಈ ಮಹದಾಯಿ ಯೋಜನೆ ಕಾರ್ಯರೂಪಕ್ಕೆ ಬರುವಂಗೆ ಮಾಡ್ಬೇಕು ಸರ್ಕಾರದವ್ರು ಅಂತ ಹೇಳಿ ಈ ಎಲ್ಲಾ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಮಹದಾಯಿ ಯೋಜನೆ ನೀವು ಒಂದ್ ವೇಳೆ ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೆ ಬೀಳ್ತೈತಿ, ಕ್ರಾಂತಿ ಆಗ್ಬಹುದು ಮುಂದೆ. ಅದನ್ನ ತಪ್ಪಿಸ್ಬೇಕಂದ್ರೆ ಸರ್ಕಾರದವ್ರು ಭಾಗವಹಿಸಿ ಅದನ್ನ ಸರಳ ಮಾಡಿಕೊಡ್ಬೇಕಂತ ಹೇಳಿ